ಮಾಧ್ಯಮ ಮಿತ್ರರೇ, ಇವತ್ತು ಮಾನ್ಯ DCP ಕಚೇರಿ ಮುಂಭಾಗದಲ್ಲಿ ಒಂದು ಶಾಂತಯುತವಾದಂಥ ಚಳುವಳಿ ಮುಖಾಂತರ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಈ ಭಾಗದಲ್ಲಿ ರೌಡಿ ಶೀಟರಾದಂಥ ಪರಮೇಶ್ ಎಂಬುವನು ಸರ್ಕಾರಿ ಅಧಿಕಾರಿಗಳ ಮೇಲೆ, ಪೊಲೀಸ್ ಇಲಾಖೆ ಮೇಲೆ ಮತ್ತು ಕೆಲವು ಖಾಸಗಿ ಬಿಲ್ಡರ್ಗಳ ಮೇಲೆ ಸುಳ್ಳು ಅರ್ಜಿಗಳನ್ನು ಹಾಕೋದು, ಬ್ಲ್ಯಾಕ್ ಮೇಲ್ ಮಾಡಿ ಹಣವನ್ನು ಪೀಕೋದು ಅವನ ವೃತ್ತಿಯಾಗಿರ್ತೈತೆ. ಅದರಲ್ಲಿ ವಿಶೇಷ ಇನ್ನೊಂದು ಏನಂದರೆ, ಈಗಾಗಲೇ ಏನು ಡಿ ಸಿ ಸಾಹೇಬ್ರ ಮೇಲೆ, ತಹಶೀಲ್ದಾರ್ ಮೇಲೆ ಮತ್ತು ನಾನು RTI ಕಾರ್ಯಕರ್ತ ಮತ್ತು ನಾನು NGT ಅಧಿಕಾರಿಗಳು ಗೊತ್ತು ಅಂತೇಳಿ NGT ಲೋಕಾಯುಕ್ತ ಕೆಲವು ಅಧಿಕಾರಿ ಇಲಾಖೆಗಳನ್ನು ದುರ್ಬಳಕೆ ಮಾಡಿಕೊಂಡು ಅವನು ಇವತ್ತು ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾನಲ್ಲಿ ಅವನು ಹೇಳ್ತಾನೆ, ನನಗೆ ಬಿಲ್ಡರ್ಗಳು 20 ಕೋಟಿ ನನಗೆ ಏನು ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ, ಮರ್ಡರ್ ಮಾಡೋದಕ್ಕೆ ಕೊಟ್ಟು ಅಂತ ಹೇಳ್ತಾನೆ. ದಯವಿಟ್ಟು ಇದು ಸೋರೋನ್ ಸಾಹೇಬ್ ವೆಂಕಟೇಶ್ ಒಬ್ಬ ಕ್ರಿಮಿನಲ್ ಅಲ್ಲ ಅಥವಾ ರೌಡಿ ಅಲ್ಲ, ಒಬ್ಬ ಸಾಮಾಜಿಕ ಹೋರಾಟಗಾರ. ಇವತ್ತು ನಾನು ಮೇಲಿನ ಅಧಿಕಾರಿಗಳಿಗೆ, ಮಾನ್ಯ ಕಮಿಷನರ್ ಸಾಹೇಬ್ರಿಗೆ, ಅಡಿಷನಲ್ ಕಮಿಷನರ್ ರಮೇಶ್ ಸಾಹೇಬ್ರ ಹತ್ರ ಕೂತ್ಕೊಂಡು ನಾನು ಅವ್ರ ಬಗ್ಗೆ ದೂರುಗಳು, ಅವ್ರ ಮೇಲೆ ಸುಮಾರು 48 ಪ್ರಕರಣಗಳಿದೆ, ಕೇಸ್ಗಳಿದೆ, ಹೆಣ್ಣು ಮಕ್ಕಳನ್ನ ಮುಂದೆ ಇಟ್ಕೊಂಡು ಅಟ್ರಾಸಿಟಿ ಕಾಯ್ದೆಗಳನ್ನು ದುರುಪಯೋಗ ಮಾಡ್ತಾರೆ ಅಂತೇಳಿ ಎಲ್ಲ ವಿವರವಾಗಿ ಹೇಳಿದಾಗ ಇವತ್ತು ವೈಟ್ಫೀಲ್ಡ್ ಠಾಣೆಯ ಮುಂಭಾಗದಲ್ಲಿ ನಾವು ಸಾಂಕೇತಿಕ ಚಳವಳಿ ಮಾಡಿ ಮೆಮೊರಂ ಕೊಟ್ಟಿದ್ದೀವಿ. ದಯವಿಟ್ಟು 1,25,00,000 ಅವನು ತೊಗೊಂಡಿರೋದು ನಿಜನೇ, ನಮ್ಮ ಕಾರ್ಯಕರ್ತರ ಹತ್ರ ಎಲ್ಲ ಪ್ರೂಫ್ ಇದೆ. ಮತ್ತು NGT ಅವರು ಅವನಿಗೆ ನೋಟಿಸ್ ಕೊಟ್ಟಿದ್ದಾರೆ, ನೀನು ಸುಳ್ಳು ದೂರುಗಳು ಕೊಟ್ಟಿದ್ದೆ, ನೀನು 25,000 ಪೆನಾಲ್ಟಿ ಕಟ್ಟಬೇಕಂತೇಳಿ ದೂರು ಅರ್ಜಿ ಇದೆ ನಮ್ಮ ಹತ್ರ. ಅದು BBM ಕಲ್ಚರ್. ಮತ್ತು ಇವನು ಶೆಡ್ಯೂಲ್ ಟ್ರೈಬ್ ಅಲ್ಲ, ಇವನು ವಾಲ್ಮೀಕಿ ಸಮುದಾಯ ಅಲ್ಲ, ಇವನೊಬ್ಬ ಮೂಲ ಆಂಧ್ರದಿಂದ ವಲಸೆ ಬಂದಂಥ ಬಳಜಿಗ ನಾಯ್ಡು. ಈಗಾಗಲೇ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯದಲ್ಲಿ ಕೂಡ ದೂರು ಕೊಟ್ಟಿದ್ದೀವಿ. ಇವನು ಕೂಡಲೇ ಅರೆಸ್ಟ್ ಮಾಡಬೇಕು, ಗಡಿಪಾರು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇತ್ತು. ಬಟ್ ತಮಗೆ ಗೊತ್ತಿರ್ಬೋದು, ಸಣ್ಣ ಪುಟ್ಟ ಯೂಟ್ಯೂಬ್ ಚಾನಲ್ ಮೇಲೆ ಅವನ ವಿರುದ್ಧ ಪ್ರಚಾರ ಮಾಡಿದ್ರೆ ನಿಮ್ಮ ಮೇಲೆ ಕೇಸ್ ಹಾಕ್ತೀನಿ ಅಂತೇಳಿ ಎದುರಿಸ್ತಾ ಇದ್ದಾನೆ. ಈಸ್ ಎ ಫ್ರಾಡು. ಈ ಭಾಗದಲ್ಲಿ ಎಲ್ಲ ಮಾಧ್ಯಮದವ್ರಿಗೂ ಗೊತ್ತು, ಪೊಲೀಸ್ ಇಲಾಖೆಯವ್ರಿಗೂ ಗೊತ್ತು. ಅವ್ನು ಮಾತಾಡೋಕೆ ಹೋದರೆ ಸುಮ್ಮನೆ ಬರೋದು, ಬಟ್ಟೆ ಬಿಚ್ಕೊಳೋದು, ನನಗೆ ರಕ್ಷಣೆ ಕೊಡಿ ಅನ್ನೋದು, ಮತ್ತು ಹೆಣ್ಣು ಮಕ್ಕಳನ್ನ ಬಿಟ್ಟು ಅಸಭ್ಯ ರೀತಿಯಲ್ಲಿ ಕೆಟ್ಟ ಪದಗಳೆಲ್ಲ ಮಾತಾಡಿದ್ದಾನೆ. ಈಗಾಗಲೇ ಜಾಲತಾಣಗಳಲ್ಲಿ ಬರ್ತಾ ಇದೆ. ಈಗ ಇನ್ನೇನು 2-3 ಸೀಟಿಗೆ ಬರ್ಬೋದು ಅವನ ವಿಚಾರ. ಅದಕ್ಕೆ ನಾವು ಹೇಳೋದಿಷ್ಟೇ, ಕೂಡಲೇ ಅವನು ಈ ಸೋಷಿಯಲ್ ಮೀಡಿಯಾನಲ್ಲಿ ಕೆಟ್ಟ ಪದಗಳು ಯೂಸ್ ಮಾಡಿ ಹೆಣ್ಣು ಮಕ್ಕಳಿಗೆ ಅಗೌರವ ತೋರಿಸಿದ್ರೆ ನಾವು ಬಿಡೋದಿಲ್ಲ. ಮುಂದಿನ ತಿರುಗಲ ಅವನು ಎಲ್ಲೇ ಸಿಕ್ಕಿದ್ರೂ ಕೂಡ ಚಪ್ಪಲಿಯನ್ನು ಹಾರವನ್ನು ಹಾಕಿ ಮೆರವಣಿಗೆ ಮಾಡ್ತೀವಿ. ಮತ್ತು ವಿಶೇಷ ಕಳೆದ ACP ಸಾಹೇಬರು ಬಾಬು ಸರ್ ಇದ್ದಾಗ ಅವರಿಗೆ ಅಂಡರ್ವರಲ್ಲಿ ಬೇಡಿ ಹಾಕ್ಕೊಂಡು ಮೆರವಣಿಗೆ ಮಾಡಿ ಅವ್ನು ಜೈಲಿಗೆ ಕಳಿಸಿದ್ರು. ಇದೆಲ್ಲ ನಮಗೆ ಗೊತ್ತಿದೆ. ಈಗ ರಾಜಕಾಲುವೆ ಒತ್ತುವರಿ ಆಗೈತೆ ಅಂತೇಳಿ ಆರೋಪ ಇದೆ. ನೀವು ಬಿಲ್ಡರ್ ಜೊತೆ, ಪ್ರೆಸ್ಟೀಜರ್ ಜೊತೆ ಶಾಮೀಲಾಗಿದ್ದೀರಾ ಅಂತ ಒಂದು ಆರೋಪ ಸರ್. ಈಗ ಅವನ ರೈಟ್ಸು ರಾಜಕಾಲುವೆ ಒತ್ತುವರಿ ಮಾಡ್ಕೊಂಡಿರಲಿ ಅಥವಾ ಸರ್ಕಾರಿ ಭೂಮಿ ಒತ್ತುವರಿ ಮಾಡ್ಕೊಂಡಿರಲಿ, ಅವನು ಹೋರಾಟ ಮಾಡಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಅವನೊಬ್ಬ 1,25,00,000 ನಮ್ಮ ಕಾರ್ಯಕರ್ತನ ಹತ್ರ ಹಂತವಾಗಿ ತೊಗೊಂಡಿದ್ದಾರೆ. ಏನಂತ AC ಕೋರ್ಟಲ್ಲ, ಪ್ರಿಸ್ಟೇಜ್ ವಿಚಾರವಾಗಲ್ಲ, ಬೇರೆ ವಿಚಾರವಾಗಿ. ಮತ್ತು ಕೆಲವು ಹೆಣ್ಣು ಮಕ್ಕಳನ್ನ ದುರುಪಯೋಗ ಮಾಡಿಕೊಂಡು ನೀವು ಹೋಗ್ರಿ, ಅಟ್ರಾಸಿಟಿ ಕೇಸ್ ಹಾಕ್ರಿ, ಸುಳ್ಳು ಕೇಸ್ ಕೊಡ್ರಿ ಅಂತೇಳಿ ಕೆಲವ್ರನ್ನ ಉಪಯೋಗ ಮಾಡ್ಕೊಂಡಿದ್ದಾನೆ. ಅವನು ಹೋರಾಟ ಏನೇ ಇದ್ದರೂ ಕೂಡ ಸರ್ಕಾರ ಇದೆ, DC ಸಾಹೇಬರು ಇದ್ದಾರೆ, ಆಮೇಲೆ ಕಾನೂನು ಇದೆ, ಅವನೇನೋ ಮಾಡ್ಕೊಡ್ಲಿ. ಬಟ್ ನಮ್ಮ ಬಗ್ಗೆ ಸುಳ್ಳು ಆರೋಪ ಮಾಡೋದು, ಸುಳ್ಳು ಜಾಲತಾಣಗಳಲ್ಲಿ, ಸಾಮಾಜಿಕ ಜಾಲತಾಣದ ಆರೋಪ ಮಾಡೋದು, ಇದನ್ನು ನಿಜವಾಗ್ಲೂ ನಾವು ವಿರೋಧಿಸ್ತೀವಿ, ಖಂಡಿಸ್ತೀವಿ ಸರ್. ನೀವು ಶಾಮೀಲಾಗಿಲ್ಲ 100%. ನಾನು ಅವ್ರ ಜೊತೆಯಲ್ಲಿ ಹೋಗ್ಲೂ ಇಲ್ಲ, ಅವನಿಗೂ ನಮಗೂ ಸಂಬಂಧನೇ ಇಲ್ಲ. RI ಎಂಬವನು, ಮುರಳಿ ಎಂಬವನು, ಅವನು ಇನ್ನೊಬ್ಬ ನಾಗೇಶ್ ಅವನು, ಅವನ ಪರವಾಗಿ ಮಾತಾಡಿರೋದು ಪ್ರೂಫ್ ಇದೆ. 20 ಕೋಟಿ ಕೇಳಿರೋದು ಸತ್ಯಾಂಶ ಇದೆ, ವಿಡಿಯೋ. ಮತ್ತು ಅವನು ಎಷ್ಟು ಗಂಟೆಗೆ ಬಂದರೂ ಮಾತಾಡೋದು ಸತ್ಯಾಂಶ ಇದೆ. ನಾವು ಅವನ ಜೊತೆ ಹೋಗಲಿಲ್ಲ, ಮಾತಾಡಲಿಲ್ಲ ಸರ್. ಇದಕ್ಕೂ ನಮ್ಮ ಸಂಬಂಧ. ಸುಪಾರಿ ಕೊಡೋದಕ್ಕೆ ಸೋರೋನ್ ವೆಂಕಟೇಶ್ ಸುಪಾರಿ ಮ್ಯಾನ್ ಅಲ್ಲ, ಒಬ್ಬ ಸಾಮಾಜಿಕ ಹೋರಾಟಗಾರ. ಈಜ ಮೂಲ ದಲಿತ ಸಮುದಾಯದಿಂದ ಬಂದವನು. ನನ್ನ ಮೇಲೆ ಯಾವುದೇ ಕೇಸ್ಗಳಿದ್ದರೆ ದಯವಿಟ್ಟು ತನಿಖೆ ಮಾಡ್ಬೋದು. ಇವತ್ತಿಗೂ 56 ವರ್ಷ ಆಯಿತು. ಸಾಮಾಜಿಕವಾಗಿ, ಆರ್ಥಿಕವಾಗಿ, ಮಹಿಳೆಯರ ಪರವಾಗಿ, ಬಡವರ ಪರವಾಗಿ ಧ್ವನಿ ಎತ್ತಂತ ಮಾಡುವಂಥ ಒಬ್ಬ ಚಳುವಳಿಗಾರ. ನನ್ನ ಮೇಲೆ ಆರೋಪ ಮಾಡಿದ್ರೆ ನಾನು ಸುಮ್ಮನೆ ಬಿಡಲ್ಲ. ಮುಂದಿನ ಮಾನ ನಷ್ಟ ಮಕ್ಕಳ ಕೇಸ್ ಹಾಕ್ತೀನಿ. ಮತ್ತು ನಮ್ಮ ಹೆಣ್ಮಕ್ಳ ಬಗ್ಗೆ ಏನಾದರೂ ಮಾತಾಡಿದ್ರೆ ಮುಂದಿನಲ್ಲಿ ಚಪ್ಪಲಿಯನ್ನು ಹಾಕಿ ಮೆರವಣಿಗೆ ಮಾಡಿಬಿಡ್ತೀವಿ. ಅವನಿಗೆ ಈಗ ರಾಜಕಾಲುವೆ ಒತ್ತುವರಿಯಾಗಿ ದಲಿತ ಸಂಘಟನೆಗಳಾಗಿ, ದಲಿತ ಮುಖಂಡರು ನೀವು ಸರ್ಕಾರಿ ಜಾಗನ ಬಿಡಿಸ್ಕೋಬೇಕು ಅಥವಾ ಅದು ಸಪೋರ್ಟ್ ಆಗಿ ನಿಂತ್ಕೋಬೇಕಾ ಅಂತ? ದಲಿತ ಸಂಘಟನೆಯವರು ಇರೋದು ಈ ಸಮುದಾಯದ, ಶೋಷಣೆ ಸಮುದಾಯದ, ಅಥವಾ ನಮ್ಮ ಸಮುದಾಯಕ್ಕೆ ಏನಾದರೂ ತೊಂದರೆ ಆದರೆ, ಅತ್ಯಾಚಾರ ಆದರೆ, ದೌರ್ಜನ್ಯ ಮಾಡಿದ್ರೆ ನಾವು ನಿರಂತರ ಹೋರಾಟ ಮಾಡ್ತೀವಿ. ರಾಜಕಾಲುವೆ ಸರ್ಕಾರ ಇದೆ, ನಾವು ಬೇಕಾದರೆ ಬೆಂಬಲ ಕೊಡ್ತೀವಿ. ಸಾಮಾಜಿಕ ಹೋರಾಟ ಆದರೆ ಮಾತ್ರ. ನೀನು ಬ್ಲ್ಯಾಕ್ ಮೇಲ್ ಮಾಡಿ ಹಣ ಮಾಡೋದಕ್ಕೆ ನಮ್ಮ ಬೆಂಬಲ ಅಲ್ಲ. ಇದು ದಲಿತ ಸಮುದಾಯದ ಆದಂಥ ಒಳ್ಳೆ ಸಿದ್ಧಾಂತ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಂಶಸ್ಥರಾಗಿ ನಾವು ಸಣ್ಣ ಪುಟ್ಟಕ್ಕೆಲ್ಲ ನಾವು ಕೈ ಹಾಕೋದಿಲ್ಲ. ಇವೊಂದು ಇತಿಹಾಸ ತಗೊಳ್ಳಿ, ಇವನು ಈಸ್ ಎ ಫ್ರಾಡ್. ಅವನು 48 ಕೇಸ್ ಇದೆ ಅಂತ, ಕಳ್ಳತನದಿದೆ, ವಂಚನೆ ಇದೆ, ಮೋಸ ಇದೆ, ಎಲ್ಲ ಇದೆ. ಈಗಾಗಲೇ ಅವನ ಮೇಲೆ FIR ಆಗಿರೋದು ಟನ್ಗಟ್ಟಲೆ ಇದೆ. ಈಗ FIR ಕಾಪಿ. ದಲಿತ ಸಂಘಟನೆ ಬಾಬಾ ಸಾಹೇಬ್ರ ಹೆಸರು ಹೇಳ್ಕೊಂಡು ಸಾಕಷ್ಟು ಈ ಥರ ದಂಧೆಗಳು ಮಾಡ್ತಾರಲ್ಲ, ಅದು ತಪ್ಪು ಕಲ್ಪನೆ. ಯಾರೋ ಒಬ್ಬರೊಬ್ಬರ ಮಾಡ್ಬೋದೇ ಹೊರತು
ಸೀನಿಯರ್ ಲೀಡರ್ಗಳು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೋಸ್ಕರವಾಗಿ ಚಳುವಳಿಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಳುವಳಿಯ ರಥವನ್ನು ಮುನ್ನಡೆಸಿದ್ದಾರೆ. ನಾವು ಸಾಧುವಾದ ಮುನ್ನಡೆಸಿದ ಹೊರತು ಹಿಂದೆ ತಳ್ಳಲ್ಲ. ಈಗಾರ ಕೆಲವರು ಶೋಕಿಗೆ ಕೆಲವರು ಹೇಳ್ಬೋದು ದಲಿತ ಸಂಘಟನೆಗಳು ಹಿಂಗೆ ಅಂತ. ಅವೆಲ್ಲ ನೆವರ್, ಸುಳ್ಳು. ಇದು ಸುಳ್ಳು ಕಲ್ಪನೆ. ಅವ್ನು ದಲಿತನೇ ಅಲ್ಲ ಸರ್, ಹೊರದಲ್ಲಿ ಅವ್ನು ಶೆಡ್ಯೂಲ್ ಟ್ರೈಪೇ ಅಲ್ಲ. ಅವನು ಬಳಿಜಿಗ ನಾಯ್ಡು, ಅವನು ಆಂಧ್ರದಿಂದ ವಲಸೆ ಬಂದಿರೋನು. ಅವನು ಹೆಂಗೆ ದಲಿತನಾಗ್ತಾನೆ? ಕ್ಯಾಸ್ಟ್ ಸರ್ಟಿಫಿಕೇಟೇ ಇಲ್ಲ ಅವನು. ಸುಳ್ಳಾಗಿ ನಾನು ದಲಿತನು ಅಂತ ಹೇಳೋದು, ಅಧಿಕಾರಿಗಳ ಮೇಲೆ ಬ್ಲ್ಯಾಕ್ ಮೇಲ್ ಮಾಡಿ ಅವ್ರ ಹತ್ರ ಹೋಗಿ ಕೇಸ್ ಹಾಕಿ ಸರ್ ಅವ್ರ ಮೇಲೆ ಅಂತ ಹಿಂಗೆ ಒತ್ತಡ ಮಾಡೋದು ಸರ್. ಪೊಲೀಸ್ ಇಲಾಖೆ ಮೇಲೆ ಒತ್ತಡ ಹಾಕ್ತಾರೆ ಅಂತಂದ್ರೆ ಕಮಿಷನರ್ ದೂರು ಕೊಟ್ಟಿದ್ದೀರಲ್ಲ, ನಾವು ಕೊಟ್ಟಿದ್ದೀವಿ, ತನಿಖೆ ಮಾಡ್ತಾರೆ ಸರ್. ಆಲ್ರೆಡಿ ಪೊಲೀಸ್ ನಮ್ಮ ಅಡಿಷನಲ್ ಕಮಿಷನರ್ ರಮೇಶ್ ಸಾಹೇಬ್ರಿಗೆ ನಾವು ಖುದ್ದಾಗಿ ಕೊಟ್ಟಿದ್ದೀವಿ. ಆ ಸ್ಥಳದಲ್ಲಿ ರೀನಾ ಮೇಡಮ್, ACP ಮೇಡಮ್ ಅವರು ಇದ್ದರು. ಎಲ್ಲ ಚರ್ಚೆ ಮಾಡಿ ನೀವು ಅಲ್ಲಿ ಕೊಡಿ ಮೆಮಡಮ್ಮು, ಸಾಂಕೇತಿಕ ಮಾಡಿ ನಾನು ಅವ್ರ ಮೇಲೆ ಕುಲಂಕುಷವಾಗಿ ತನಿಖೆ ಮಾಡ್ತೀವಿ. ನಮ್ದು ಇನ್ನೊಂದು ಏನಂದರೆ ಅವನು ಫೋನು ಯಾರಿಗೆ ಮಾತಾಡಿದ್ದಾನೆ, ಯಾರು ಏನು ಅನ್ನೋದು ಎಲ್ಲ ಡೀಟೇಲ್ಸು ಅದು ಸಾಹೇಬರು ತನಿಖೆ ಮಾಡಲಿ, ಕ್ರಮ ತೊಗೊಂಡ್ಲಿ ಸರ್. ನಮ್ಮದೇನಿಲ್ಲ. ಸೋರಣ್ಸ N. ವೆಂಕಟೇಶ್ ಅಂತೇಳಿ ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಸರ್. ಈ ಹೋರಾಟದ ಉದ್ದಕ್ಕೂ ಇವ್ರು ಹೇಳೋಂಥ ಮಾತುಗಳು, ಇವ್ರು ಮಾಡೋಂಥ ಆರೋಪಗಳು ಒಂದೂ ಸ್ಪಷ್ಟವಾಗಿಲ್ಲ. ಎಲ್ಲನೂ ಸಹ ಗೊಂದಲಮಯವಾಗಿರ್ತಿದೆ. ಇವರು ಹೇಳ್ತಾರೆ, ಇವರು ಒಂದು ಮಾಧ್ಯಮದ ಮುಖಾಂತರ ನನಗೆ ಗೊತ್ತಾಯಿತು, ತಮ್ಮ ಮಾಧ್ಯಮದಲ್ಲಿ ಕೆಲವೊಂದು ಫೇಸ್ಬುಕ್ಗಳಲ್ಲಿ ನಾನು ನೋಡಿದೆ. ಇವರು ವೆಂಕಟೇಶ್ ಅವರು ಒಂದು ಆರೋಪ ಮಾಡ್ತಾರೆ, 48 ಕೇಸು ಪರಮೇಶ್ ಅವ್ರ ಮೇಲೆ ಇದೆ. ಮಾಲೂರಲ್ಲಿದೆ, ಮಾಸಿಯಲ್ಲಿದೆ, ಬಂಗಾರಪೇಟೆಯಲ್ಲಿದೆ, ಕೋಲಾರಲ್ಲಿದೆ, ರಾಮಮೂರ್ತಿ ನಗರದಲ್ಲಿದೆ, ಇವೆಲ್ಲ ಹೇಳ್ತಾರೆ. ಎಲ್ಲಿದೆ 48 ಕೇಸುಗಳು? ಎಲ್ಲಿದೆ ನನ್ನ ಮೇಲೆ? ಯಾವುದಿದೆ? ಇದು ಯಾವುದಕ್ಕೂ ದಾಖಲೆಗಳಿಲ್ಲ ಅವ್ರ ಹತ್ರ. ಈ ನನ್ನ ಹೋರಾಟನ ಹಾದಿ ತಪ್ಪಿಸ್ಬೇಕು, ದಾರಿ ತಪ್ಪಿಸ್ಬೇಕು, ಡೈವರ್ಟ್ ಮಾಡಬೇಕು. ಈ ಪ್ರೆಸ್ಟೀಜ್ ಮೇಲಿಂದ ಹೋರಾಟ ನನ್ನ ಮೇಲೆ ಈ ಥರ ಎಲ್ಲ ಸುಳ್ಳಾರೋಪಗಳು ಮಾಡಿದ್ರೆ ಈ ಪ್ರೆಸ್ಟೀಜ್ನ ಮೇಲೆ ಮಾಡೋಂಥ ಹೋರಾಟನ ನಿಲ್ಲಿಸ್ಬಿಡ್ತೀನಿ, ಭಯ ಬೀಳ್ತೀನಿ, ನನ್ನನ್ನು ಕುಗ್ಗಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ಸುಳ್ಳು ಆರೋಪಗಳನ್ನು ಮಾಡ್ತಾಯಿದ್ದಾರೆ. 48 ಠಾಣೆಗಳಲ್ಲಿ ರೋಡಿ ಶೀಟರ್ ಆಗಿದ್ದೀನಿ. ಎಲ್ಲಾಗಿದ್ದೀನಿ? ದಾಖಲೆ ಕೊಡಿ ಸ್ವಾಮಿ. ನಾನು ಮಾಡಿರೋಂಥ ಪ್ರತಿಯೊಂದು ಆರೋಪಕ್ಕೂ ದಾಖಲೆ ಇದೆ. ದಾಖಲೆ ಕೊಟ್ಟಿದ್ದೀನಿ, ಕೋರ್ಟ್ಗೆ ಹೋಗಿದ್ದೀನಿ, ಕೇಸ್ ಹಾಕಿದ್ದೀನಿ, ಕಾನೂನು ಮುಖಾಂತರ ಹೋರಾಟ ಮಾಡ್ತಾಯಿದ್ದೀನಿ. ಏನಿದೆ? ಹೆಣ್ಮಕ್ಳನ್ನ ಇಟ್ಕೊಂಡು ವೈಶಾವಟಿಕೆ ಮಾಡ್ತೀನಿ. ಎಲ್ಲಿದೆ ಸ್ವಾಮಿ? ಏನೋ ಒಂದು ದಾಖಲೆ ಕೊಡಿ. ಯಾವ್ದು ದಾಖಲೆಗಿದೆ? ಏನಿದೆ? ನಾನು ST ಜನಾಂಗದವನಲ್ಲ, ಬಲಿಜಗ ಆದ ಜನಾಂಗದವನು. ತಹಶೀಲ್ದಾರ್ ಎಂಡಾರ್ಸ್ಮೆಂಟ್ ಕೊಟ್ಟಿದ್ದಾರೆ. ಎಲ್ಲಿ? ನಾನು ಬಲಿಜಿಗ ಅನ್ನೋದಕ್ಕೆ ಒಂದೇ ಒಂದು ದಾಖಲೆ ಕೊಡಿ, ಆಯಿತು. ತಹಶೀಲ್ದಾರ್ ಬರ್ಕೊಟ್ಟಿದ್ದಾರಲ್ಲ ನಾನು ನಾಯಕ ಜಾತಿಗೆ ಸೇರಿದವನಲ್ಲ ಅಂತ, ಅದೊಂದು ಕಾಪಿ ತೋರಿಸಿ ಕೊಡಿ. ಮಾಧ್ಯಮದವ್ರು ಕೊಡಿ, ತಮಗೆ ಕೊಡಲಿ, ನನಗೆ ಕೊಡೋದು ಬೇಡ, ತಮಗೆ ಕೊಡಲಿ. ಆಮೇಲೆ 1,20,00,000 ಪರಮೇಶ್ ಕೊಟ್ಟಿದ್ದೀವಿ ಎಲ್ಲೋ ಉಡಿ ಬ್ರಿಡ್ಜ್ ಕೆಳಗಡೆ. ನೀವೇ ಹೇಳ್ತೀರಾ ಪ್ರೆಸ್ಟೀಜ್ ಅವ್ರಿಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತೀರಾ? ಪ್ರೆಸ್ಟೀಜ್ ಅವ್ರು ಯಾರಾದರೂ ಗೊತ್ತಿಲ್ಲ ಅಂತ ಹೇಳ್ತೀರಾ? ಪರಮೇಶ್ ಯಾರಂತ ಗೊತ್ತಿಲ್ಲ ಅಂತ ಹೇಳ್ತೀರಾ? ಮತ್ತು 1,20,00,000 ಪರಮೇಶ್ಗೆ ಯಾಕಪ್ಪ ಕೊಟ್ರಿ? ಸರಿ, 1,20,00,000 ಏನು ಕೊಟ್ಟಿದ್ದೀರಾ ನೀವು? ಪ್ರೆಸ್ಟೀಜ್ ವಿರುದ್ಧ ಹೋರಾಟ ಮಾಡಬಾರ್ದು ಅಂತ ಕೊಟ್ಟಿರೋದಾ? ನೀವು ಸಂಘಟನೆಯವ್ರು ಹಾಕ್ಬಿಟ್ಟು ನೀವು ಪ್ರೆಸ್ಟೀಜ್ಗೂ ಪರಮೇಶ್ಗೂ ಪ್ರೆಸ್ಟೀಜ್ ಮೇಲೆ ಕೇಸ್ ಹಾಕೋರ್ಗೂ ಹೋರಾಟಗಾರರಿಗೆ ಪ್ರೆಸ್ಟೀಜ್ ಮೇಲೆ ಕೇಸ್ ಹಾಕೋರ್ಗು ಮತ್ತು ಪ್ರೆಸ್ಟೀಜ್ಗೆ ಏನು ಬ್ರೋಕರ್ ಕೆಲಸ ಮಾಡ್ತಾಯಿದ್ದೀರಾ ನೀವು? ಬ್ರೋಕರ್ಗಳ ನೀವು? ಪ್ರೆಸ್ಟೀಜ್ ಅವನ ಮೇಲೆ ಕೇಸ್ ನಾನು ಹಾಕಿದ್ರೆ ಸರ್ಕಾರಿ ಲ್ಯಾಂಡ್ ಒತ್ತುವರಿ ಮಾಡಿದ್ದಾರೆ ಅಂತ ನೀವೇನಕ್ಕಪ್ಪ ಬಂದ್ಬಿಟ್ಟು 1,20,00,000 ನನಗೆ ಕೊಟ್ಟೆ? ಅದು ಯಾವ ಅಕೌಂಟಿಗೆ ಕೊಟ್ಟೆ? ಏನಕ್ಕೆ ಕೊಟ್ಟೆ? ಏನು ಒಪ್ಪಂದ ಅದು? 1,20,00,000 ಏನು ಒಪ್ಪಂದ ಅದು? ಸರ್ಕಾರಿ ಲ್ಯಾಂಡ್ನ ಪ್ರೆಸ್ಟೀಜ್ ಅವ್ರಿಗೆ ಬಿಟ್ಕೊಟ್ಬಿಡಿ, ಹೋರಾಟ ಮಾಡಬಾರ್ದು ಅಂತ ಒಪ್ಪಂದನ? ಅದನ್ನ ಕ್ಲಾರಿಟಿ ಕೊಡಬೇಕು. 1,20,00,000 ಯಾವ ಅಕೌಂಟ್ಗೆ ಹೋಗಿದೆ ಅದು ಹೇಳಬೇಕು. ಇಲ್ಲ ಕ್ಯಾಶ್ ಕೊಟ್ಟಿದ್ದೀರಾ? ಕ್ಯಾಶ್ ಯಾಕೆ ಕೊಟ್ರಿ? 2 ಲಕ್ಷ ಮೇಲೆ ಕ್ಯಾಶ್ ಕೊಡೋಂಗಿಲ್ಲ ನೀವು. 1,20,00,000 ಕ್ಯಾಶ್ ಯಾಕೆ ಕೊಟ್ರಿ ಪರಮೇಶ್ಗೆ? ಅದು ಟ್ಯಾಕ್ಸ್ ಕಟ್ಟಿರೋ ದುಡ್ಡಾ ಏನು? ಇಲ್ಲ ಕಳ್ತನದ ದುಡ್ಡಾ? 1,20,00,000 ಕ್ಯಾಶ್ ಅಂದರೆ ಇನ್ನು ಅಕ್ರಮದ? ಅದು ಯಾವುದೋ ಅವಾಲ ದುಡ್ಡಾ? ಇಲ್ಲ ಯಾವುದೋ ಗ್ಯಾಬ್ಲಿಂಗ್ ದುಡ್ಡಾ? ಏನಿದು? ಇದ್ರ ಬಗ್ಗೆ ಎಲ್ಲನೂ ಅವರು ಯಾವುದು ಸ್ಪಷ್ಟನೆ ಇಲ್ಲ. ಕೊಟ್ಟಿದ್ದೀವಿ, ಮಾಡಿದ್ದೀವಿ, ಕೊಟ್ಟಿದ್ದೀವಿ, ಲಾಸ್ಟ್ ಪ್ರೊಸೀಜರ್ಗೂ ನಮ್ಗೆ ಸಂಬಂಧ ಇಲ್ಲ, ಇವೆಲ್ಲ ಹೇಳ್ತಾ ಇದ್ದಾರೆ. ಆಮೇಲೆ ಗಡೀಪಾರು ಮಾಡಿಬಿಡ್ಬೇಕು. ಯಾಕಪ್ಪ ನಾನು ಪ್ರೆಸ್ಟೀಜ್ ಅವ್ರ ಮೇಲೆ ಹೋರಾಟ ಮಾಡಿ ಸರ್ಕಾರಿ ಲ್ಯಾಂಡ್ ಉಳಿಸ್ತಾ ಇದ್ದೀನಿ, ಯಾಕೆ ಗಡೀಪಾರು ಮಾಡಬೇಕು? 2 ಎಕರೆ 25 ಗುಂಟೆ ಒತ್ತುವರಿ ಆಗ್ತಾ ಇದ್ದೀವಿ. ಯಾಕೆ ಇವತ್ತು ಪ್ರೆಸ್ಟೀಜ್ ವಿರುದ್ಧ ನೀವು ಹೋರಾಟ ಮಾಡ್ತಾ ಇಲ್ಲ? ನನ್ನ ವಿರುದ್ಧ ಯಾಕೆ ಹೋರಾಟ ಮಾಡ್ತಾ ಇದ್ದೀರಾ? ಯಾಕೆ? ಪ್ರೆಸ್ಟೀಜ್ ಅವ್ರಿಗೂ ನಿಮ್ಗೇನು ಸಂಬಂಧ? ಏನು ಒಪ್ಪಂದ ಮಾಡ್ಕೊಂಡಿದ್ದೀರಾ ಪ್ರೆಸ್ಟೀಜ್ ಅವ್ರ ಹತ್ರ? ಹಿಂಗಾಗಿ ಇಲ್ಲಿ ಮೇಲ್ನೋಟಕ್ಕೆ ಈಗಾಗಲೇ
ಎಲ್ಲರಿಗೂ ಗೊತ್ತಿರೋ ಥರ ಸೋರುಣ್ಸೆ ವೆಂಕಟೇಶು, ಪ್ರೆಸ್ಟೀಜ್ ನಹೀಮು ಇವರೆಲ್ಲ ಸೇರಿಬಿಟ್ಟು ನನ್ನನ್ನು ಕೊಲೆ ಮಾಡಬೇಕು ಅಂತೇಳಿ ಸಂಚು ಮಾಡಿರೋಂಥ ವಿಡಿಯೋ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದೀನಿ. ಅದ್ರ ಬಗ್ಗೆ ಕೇಸು ದಾಖಲು ಮಾಡಿದ್ದೀನಿ. ಅದ್ರ ಬಗ್ಗೆ ಕಾಡುಗೋಡಿ ಪೊಲೀಸ್ ಠಾಣೆಯಲ್ಲಿ 66 ಕ್ರೈಮ್ ನಂಬರ್ 2026 ಇದರಲ್ಲಿ FIR ದಾಖಲಾಗಿದೆ, ತನಿಖೆ ಹಂತದಲ್ಲಿದೆ. ಮೇಲ್ನೋಟಕ್ಕೆ ಪ್ರೆಸ್ಟೀಜ್ ಅವ್ರ ಜೊತೆಯಲ್ಲಿ ಶಾಮೀಲಾಗಿ ನನ್ನನ್ನು ಕೊಲೆ ಮಾಡೋದಕ್ಕೆ, ಕೈಕಾಲು ಮುರಿಸೋದಕ್ಕೆ ಇವೆಲ್ಲ ಪ್ಲಾನ್ ಹಾಕಿರೋದು ಎಲ್ಲರಿಗೂ ಗೊತ್ತಾಗಿದೆ, FIR ಆಗಿದೆ. ಈ ಕೇಸಿಂದ ತಪ್ಪಿಸ್ಕೊಳೋದಕ್ಕೆ ಮತ್ತು ಈ ಪ್ರೆಸ್ಟೀಜ್ ಹೋರಾಟನ ದಾರಿ ತಪ್ಪಿಸೋದಕ್ಕೆ ಗೊಂದಲಮಯವಾಗಿ ಸುಳ್ಳು ಹೇಳಿಕೆಗಳು, ಕ್ಯಾಸ್ಟ್ ಸರ್ಟಿಫಿಕೇಟ್ ಇದೆ, ನಾನು SC ಅಲ್ಲ ST ಅಲ್ಲ, ನಾನು ಬಲಿಜ ನಾಯ್ಡು ಅಂತ ಹೇಳ್ತಾ ಇದ್ದಾರಲ್ಲ, ಆರೋಪ ಮಾಡ್ತಾ ಇದ್ದಾರಲ್ಲ, ನಾನು ಬಲಿಜ ನಾಯ್ಡು ಅನ್ನೋದಕ್ಕೆ ಅವ್ರ ಹತ್ರ ಏನು ದಾಖಲೆ ಇದೆ ಅದು ಕೊಡೋಕ್ಕೆ ಹೇಳಿ. ಅದನ್ನು ಕೊಟ್ಟು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು FIR ಹಾಕ್ಸೋಕ್ಕೆ ಹೇಳಿ. ತಹಶೀಲ್ದಾರ್ ತುಂಬ ಸ್ಟ್ರಾಂಗ್ ಇದ್ದಾರೆ ಈಗ. DC ಎಲ್ಲ ತುಂಬ ಕಾನೂನು ಇವತ್ತು ತುಂಬ ಯಾರೂ ಕಾನೂನಿಂದ ತಪ್ಪಿಸ್ಕೊಳಕ್ಕಾಗಲ್ಲ, ಅರ್ಥ ಆಯ್ತಲ್ಲ. ಕೊಡೋಕ್ಕೆ ಹೇಳಿ ಕಂಪ್ಲೇಂಟು, ಏನು ದಾಖಲೆ ಇದೆ ಕೊಡೋಕ್ಕೆ ಹೇಳಿ, ಇಮ್ಮಿಡಿಯೇಟು ದಾಖಲೆ ಸಾಬೀತು ಮಾಡೋಕ್ಕೆ ಹೇಳಿ. ಹಾಂ ಹೇಳಿ ಸರ್. ಮತ್ತೆ ಯಾವುದಿದೆ ರೇಪ್ ಕೇಸು, ಕ್ರೈಮ್ ನಂಬರ್ ಕೊಡಿ ನನಗೆ. ನೀವು 48 ಕೇಸ್ಗಳು ಎಲ್ಲೆಲ್ಲಾಗಿದೆ ಕ್ರೈಮ್ ನಂಬರ್ಗಳು ಕೊಡಿ, ಸ್ಟೇಷನ್ಗಳು ಕೊಡಿ. ಇವತ್ತು ಕೋಲಾರು, ಮಾಲೂರು, ಮಾಸ್ತಿ ಎಲ್ಲಿದೆ, ಯಾವ FIR ಕಾಪಿ ಕೇಳಿ ನೀವು, ದಯವಿಟ್ಟು ಕೇಳಿ FIR ಕಾಪಿಗಳು ಕೇಳಿ. ಸುಳ್ಳಾರೋಪಗಳು ಮಾಡೋದು, ನನ್ನ ಹೆಸರು ಹಾಳು ಮಾಡಬೇಕು ಅಂದ್ಬಿಟ್ಟು ಸುಳ್ಳಾರೋಪಗಳು ಮಾಡೋದಲ್ಲ. ಯಾರೊಬ್ಬರು ಸಿಗ್ದ ಅಂತೇಳ್ಬಿಟ್ಟು ಹೆಂಗಂದ್ರೆ ಹಂಗೆ ಮಾತಾಡ್ಬಿಟ್ಟು ಅವ್ರನ್ನ ಡ್ಯಾಮೇಜ್ ಮಾಡೋದಲ್ಲ. ದುಡ್ಡು 1,20,00,000 ತಲುಪಿಸಿದ್ದೀನಿ ಅನ್ನೋ ಆರೋಪ ಇದೆ. ಅವ್ರು ಆರೋಪ ಮಾಡಿದ್ದಾರೆ. ಅವರು ಎಲ್ಲಿ ತಲುಪಿಸಿದ್ರು, ಯಾವ ಅಕೌಂಟ್ ಕೊಟ್ಟಿದ್ದಾರೆ, ಏನು ಕೊಟ್ಟರು, ಏನಕ್ಕಪ್ಪ 1,20,00,000 ಇವ್ರು ನನಗೆ, ನಾನು ಪ್ರೆಸ್ಟೀಜ್ ಮೇಲೆ ಕೇಸ್ ಹಾಕಿದ್ದೀನಿ. ನಾನು ಪ್ರೆಸ್ಟೀಜ್ ಮೇಲೆ ಕೇಸ್ ಹಾಕಿದ್ರೆ ಇವ್ರು ಯಾಕೆ ನನಗೆ ಕೊಟ್ಟರು ದುಡ್ಡು, ಇವ್ರಿಗೂ ಪ್ರೆಸ್ಟೀಜ್ ಅವ್ರಿಗೆ ಏನು ಸಂಬಂಧ? ಆ 1,20,00,000 ಏನು ಪ್ರೆಸ್ಟೀಜ್ ಅವ್ರ ಹತ್ರ ತೊಗೊಂಬಂದ್ರಾ? ಯಾವ ಅಕೌಂಟಿಗೆ ತಗೊಂಡ್ರು? ಇಲ್ಲ ಬ್ಲ್ಯಾಕ್ ಮನಿನಾ? 2 ಲಕ್ಷ ಮೇಲೆ ಏನು ನೀನು ಕ್ಯಾಶ್ ಕೊಟ್ಟೆ ಅಂತ ಹೇಳಿದ್ರೆ 2 ಲಕ್ಷ ಮೇಲೆ ನೀನು ಕ್ಯಾಶ್ ಕೊಡೋಂಗಿಲ್ಲ, ಹೆಂಗೆ ಕೊಟ್ಟೆ ಕ್ಯಾಶು? ಬ್ಲ್ಯಾಕ್ ಮನಿ ಅದೇನು ಲೀಗಲ್ ಆಗಿರೋದಾ, ಇಲ್ಲೀಗಲ್ಲ, ಇನ್ನು ಹವಾಲಾ ಮನಿನಾ, ಏನದು? ಗ್ಯಾಬ್ಲಿಂಗ್ದ, ಅಕ್ರಮದ? ಹೆಂಗೆ ಕೊಟ್ಟರು ಇವರು? ಏನು ಒಪ್ಪಂದದ ಮೇಲೆ ಕೊಟ್ಟರು? ದಾಖಲೆ ಕೊಡಲಿ. ನನಗೆ ಸಂಪೂರ್ಣವಾಗಿ ಇವ್ರು ಮಾಡ್ತಾ ಇರೋ ಎಲ್ಲ ಆರೋಪಗಳು ಸಂಪೂರ್ಣ ಸುಳ್ಳು. ನನಗೆ ಡ್ಯಾಮೇಜ್ ಮಾಡಬೇಕು, ಏನು ಸಂಘಟನೆ ನಾನು ಮಾಡ್ತಾ ಇರೋ ಹೋರಾಟದಿಂದ ಹಿಂದೆ ಹೋಗಿದ್ದೇನಾ, ಪ್ರೆಸ್ಟೀಜ್ ವಿರುದ್ಧ ಇಟ್ಕೊಂಡು ಸರ್ಕಾರಿ ಲ್ಯಾಂಡು ಒತ್ತುವರಿನ ವಿರುದ್ಧ ನಾನು ಹೋರಾಟ ಮಾಡಿದ್ರೆ, ಸರ್ಕಾರಿ ಜಾಗ ನಾನು ಉಳಿಸೋದಕ್ಕೆ ನಾನು ಹೋರಾಟ ಮಾಡಿದ್ರೆ, ಪ್ರೆಸ್ಟೀಜ್ಗೆ ಸರ್ಕಾರಿ ಜಾಗ ಬಿಟ್ಬಿಡುವಂಥ ನೀವು ಸಂಘಟನೆಗಳಾಗಿ ನೀವು ಒಂದು ಸಾಮಾಜಿಕ ಒಂದು ಸಣ್ಣದೊಂದು ಇದು ಇಲ್ವಾ ನಿಮಗೆ, ಜವಾಬ್ದಾರಿ ಇಲ್ವಾ ನಿಮಗೆ? ನೀವು ಹೆಂಗೆ ಪ್ರೆಸ್ಟೀಜ್ ವಿರುದ್ಧ ಹೋರಾಟ ಮಾಡಬೇಡಿ ಅಂತ ಹೇಳ್ತೀರಾ? ದುಡ್ಡು ಕೊಟ್ಟಿದ್ದೀನಿ, ಪ್ರೆಸ್ಟೀಜ್ ವಿರುದ್ಧ ಹೋರಾಟ ಮಾಡದೇ ಇರೋದಕ್ಕೆ ದುಡ್ಡು ಕೊಟ್ಟಿದ್ದೀನಿ ಅಂತ ಹೇಳ್ತೀರಲ್ವಾ? ಏನು ನಿಮ್ಮ ಸಾಮಾಜಿಕ ಕಳಕಳಿ ಏನು ಇದರಲ್ಲಿ? ಅಲ್ಲಿಗೆ 1,20,00,000 ನಿನಗೆ ಕೊಟ್ಟಿದ್ದೀವಿ, ನಾನು ಕೊಟ್ಬಿಟ್ಟಿದ್ದೀನಿ ಪರಮೇಶ್ಗೆ. ಅದಕ್ಕೆ ಪರಮೇಶು ಪ್ರೆಸ್ಟೀಜ್ ವಿರುದ್ಧ ಈ ಸರ್ಕಾರಿ ಲ್ಯಾಂಡ್ ಒತ್ತುವರಿ ಆಗಿರೋದು ವಿರುದ್ಧ ಹೋರಾಟ ಮಾಡಬಾರ್ದು ಅನ್ನೋದಾ ನಿಮ್ಮದು? ನಿಮ್ದೇನಿದೆ? ಆಯ್ತಪ್ಪ, ಪ್ರೆಸ್ಟೀಜ್ ಅವರು ಇಷ್ಟು ಒತ್ತುವರಿ ಮಾಡ್ಕೊಂಡಿದ್ದಾರಲ್ಲ, 2 ಎಕರೆ 25 ಗುಂಟೆ 200 ಕೋಟಿ ರೂಪಾಯಿ ಆಸ್ತಿ ಇವತ್ತು ಹೆಚ್ಚು ಕಮ್ಮಿ. ಅದು ಯಾಕೆ ಅದ್ರ ಬಗ್ಗೆ ನೀವು ಹೋರಾಟ ಮಾಡ್ತಾ ಇಲ್ಲ? ಪ್ರೆಸ್ಟೀಜ್ ವಿರುದ್ಧ ಸರ್ಕಾರಿ ಲ್ಯಾಂಡ್ ಯಾಕೆ ಉಳಿಸೋದಕ್ಕೆ ನೀವು ಮನಸ್ಸು ಮಾಡ್ತಾ ಇಲ್ಲ? ತಹಶೀಲ್ದಾರು DCನೂ ಸಹ ಇವರು ಸರ್ಕಾರಿ ಲ್ಯಾಂಡ್ನ ಉಳಿಸೋದಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಅವ್ರು ಮಾಡಬೇಕಾಗಿರೋ ಕೆಲಸನ ನಾನು ಸ್ವಂತ ದುಡ್ಡು ಹಾಕ್ಕೊಂಡು, ನಾನು ಕೋರ್ಟ್ ಕಚೇರಿಗೆ ಓಡಾಡಿಕೊಂಡು ನಾನು ಫೈಟ್ ಮಾಡಿ ಇವತ್ತು ಉಳಿಸ್ತಾ ಇದ್ದೀನಿ. ನನಗಲ್ಲ, ನನ್ನ ಸ್ವಂತಕ್ಕಲ್ಲ. ಅಲ್ಲಿ ನಾಳೆ ದಿವಸ ನೋಡಿ, ಅಲ್ಲಿ ಎಲ್ಲ ಕಾಂಪೌಂಡ್ ಹಾಕಿದ್ದಾರೆ ಕೆರೆಗೆ. ಇಷ್ಟು ದಿವಸ ಎಮ್ಮೆ, ಕುರಿಗಳು, ಮೇಕೆಗಳು, ಹಸುಗಳು ನೀರು ಕುಡಿಯುತ್ತಾ ಇತ್ತು ಆ ಕೆರೆಯಲ್ಲಿ. ಇವತ್ತು ಆ ಕೆರೆಗೆ ಹೋಗೋದಕ್ಕೆ ದಾರಿ ಇಲ್ಲ, ಕಾಂಪೌಂಡ್ ಹಾಕ್ಕೊಂಡಿದ್ದಾರೆ. ಜನ ಪಾಪ ಗೋಳಾಡ್ತಾರಲ್ಲಿ. ನೀರು ಹೋಗೋದು ಜಾಗ ಇಲ್ಲ. ಈಗ ಬೇಸಿಗೆ, ನೆಕ್ಸ್ಟು ಮಳೆಗಾಲ ಬಂದರೆ ನೀರು ತುಂಬ್ಕೊಳ್ತೈತೆ, ಮನೆಗಳಿಗೆಲ್ಲ ನೀರು ನುಗ್ಗುತ್ತೆ. ಅಲ್ಲಿ ದೊಡ್ಡ ರಾಜಕಾಲುವೆ, 2.5 ಎಕರೆ ದೊಡ್ಡ ಬೃಹತ್ ರಾಜಕಾಲುವೆ ನುಂಗಾಕಿದ್ದಾರೆ. ಯಾಕೆ ಅದ್ರ ಬಗ್ಗೆ ನೀವು ದನಿ ಎತ್ತಾ ಇಲ್ಲ? ಜಾನುವಾರುಗಳಿಗೆ ನೀರು ಕುಡಿಯೋಕ್ಕೆ ಜಾಗ ಇಕ್ಕಿದ್ರೆ ಅದನ್ನು ಹೊಡೆದ್ಬಿಟ್ಟಿದ್ದಾರೆ. ಅಲ್ಲಿ ದೇವಸ್ಥಾನ ಮುನೇಶ್ವರ ಟೆಂಪಲ್ ಇದ್ದರೆ ಅದನ್ನು ಬೀಳಿಸಿದ್ದಾರೆ. ಅದನ್ನು ಬೀಳಿಸಿ ನೆಲಸಮ ಮಾಡಿ ಅದ್ರ ಮೇಲೂ ಇವ್ರು ಕನ್ಸ್ಟ್ರಕ್ಷನ್ ಮಾಡ್ಕೊಂಡಿದ್ದಾರೆ. ಇದು ಯಾವ್ದು ವಿರುದ್ಧನೂ ದನಿ ಎತ್ತಿದ್ದೀರಾ ಇರೋರು? ಪರಮೇಶ್ ಮೇಲೆ ಇವಾಗ ಕೇಸುಗಳಿದೆ. ಯಾಕಪ್ಪ ನಮ್ಮ ಹತ್ರ ಮಾತಾಡುವಾಗ ನಿನ್ನ ಕೇಸುಗಳಿದೆ ಅಂತ ಗೊತ್ತಿದ್ದಿಲ್ವಾ? ಪರಮೇಶ್ ಬ್ರದರ್ ಇದನ್ನೇನೋ ಒಂದು ಮಾಡ್ಕೊ ಬ್ರದರ್, ನಾನೇನೋ ಒಂದು ಮಾತಾಡ್ತೀನಿ ಬ್ರದರ್ ಅನ್ನೋವಾಗ ನಿನಗೆ ಕೇಸುಗಳಿದ್ದಿಲ್ವಾ? ನನ್ನ ಸರಿ ಇಲ್ಲ, ನನ್ನ ಕೇಸುಗಳಿದೆ, ನನ್ನ ಹತ್ರ ಯಾಕೆ ಮಾತಾಡಿದೆ ನೀನು? ನನಗೆ ಯಾಕೆ ಫೋನ್ ಮಾಡಿದೆ ನೀನು? ನೋಡಿ, ಇವೆಲ್ಲ ಇದೆ. ಹಿಂಗಾಗಿ ಇವರು ಇವ್ರೇನಂದರೆ, ಇವ್ರ ಉದ್ದೇಶ ಏನಂದರೆ ಸೆಟಲ್ಮೆಂಟ್ ಮಾಡ್ತೀವಿ, ನೀವು ತಗೊಂಡು ಸುಮ್ಮನೆ ಆಗೋ ಅನ್ನೋದನ್ನ ಒತ್ತಾಯ ಮಾಡ್ತಾ ಇದ್ದಾರೆ. ಡೈರೆಕ್ಟಾಗಿ ಮಾಡ್ತಾ ಇದ್ದಾರೆ. ನಾವು ನಿಮಗೆ ಏನೋ ಒಂದಷ್ಟು ದುಡ್ಡು ಕೊಡ್ತೀವಿ, ಪ್ರೆಸ್ಟೀಜ್ ವಿರುದ್ಧ ಹೋರಾಟ ಮಾಡಬೇಡ ಅಂತೇಳಿ ಇವರು ಪ್ರೆಸ್ಟೀಜ್ ಪರ ನಿಂತ್ಕೊಂಡು ಇವತ್ತು ನನಗೆ ಆಮಿಷ ಒಡ್ತಾ ಇದ್ದಾರೆ.
ಆಮಿಷಕ್ಕೆ ನಾನು ಒಪ್ಕೊಂಡಿಲ್ಲ ಅಂದರೆ ನನ್ನನ್ನು ಕೊಲೆ ಮಾಡ್ತೀನಿ, ಕೈಕಾಲು ಮುರಿತೀನಿ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಆಮೇಲೆ ಎದುರಿಸ್ತಾ ಇದ್ದಾರೆ. ಮೇಲಧಿಕಾರಿಗಳ ಹತ್ರ ಪೊಲೀಸ್ ಇಲಾಖೆಯಲ್ಲಿ ಮಾತಾಡಿದ್ದೀನಿ, ನಾನು ಹಂಗೆ ಮಾಡಿಸ್ಬಿಡ್ತೀನಿ, ಹಿಂಗೆ ಮಾಡಿಸ್ಬಿಡ್ತೀನಿ ಅಂತೆಲ್ಲ ಇವತ್ತೆಲ್ಲ ಧಮಕಿಗಳು ಬರ್ತಾನೆ ಇದ್ದಾವೆ. ಡೈಲಿ 20 ಫೋನ್ ಇವ್ರದ್ದೇ, ಇವ್ರ ಕಡೆಯಿಂದನೇ 20 ಫೋನ್ 30 ಫೋನ್ ಕಂಪಲ್ಸರಿ ಇರ್ತೈತೆ. ಸರಿ ಸ್ವಾಮಿ, 20 ಕೋಟಿ ಎಲ್ಲಿದೆ ತೋರಿಸಿ. ಆಯ್ತಪ್ಪ, 1 ಕೋಟಿ 20 ಲಕ್ಷ ಇವ್ರು ಕೊಟ್ಟಿದ್ದಾರೆ, ಇವ್ರು ತಪ್ಪಿದೆ ಅಂತ ಒಪ್ಕೊಂಡಂಗೆ ಅಲ್ಲಿಗೆ. ಇವ್ರು ತಪ್ಪಿದೆ ಅಂತ ಒಪ್ಕೊಂಡು ತಪ್ಪಿದೆ ನಮ್ಮದು, ನೀನು ಬಿಟ್ಬಿಡು ಅಂತ ಹೇಳ್ಬಿಟ್ಟು 1 ಕೋಟಿ 20 ಲಕ್ಷ ಕೊಟ್ಟರೆ ಇವರು ಎಲ್ಲಿದೆ? 20 ಕೋಟಿ ಡಿಮ್ಯಾಂಡ್ ಮಾಡಿರೋದು ಎಲ್ಲಿದೆ? ನೋಡಪ್ಪ, ನನಗೆ ದಾಖಲೆ ವಿಡಿಯೋ ಸಾಕ್ಷಿ ಸಿಕ್ಕಿದೆ, ನಾನು ಇಮಿಡಿಯೇಟ್ ಕಂಪ್ಲೇಂಟ್ ಕೊಟ್ಟು FIR ಮಾಡಿಸಿದ್ದೀನಿ. ಯಾಕಂದರೆ ನಂದೇನು ನಂದು ಕರೆಕ್ಟಾಗಿ ಪರ್ಫೆಕ್ಟ್ ಆಗಿದೆ, ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನೀನು ಇಷ್ಟು ದಿವಸ ಏನು ಮಾಡ್ತಾಯಿದ್ದೆ? ನಾನು 20 ಕೋಟಿ ಡಿಮ್ಯಾಂಡ್ ಮಾಡಿ